ಸಿಎಂ ರಾಜೀನಾಮೆ ಕೊಡಬೇಕಾಗಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಿಟಿಡಿ ಹೇಳಿಕೆಗೆ ಸ್ನೇಹಮಯಿ ಕೃಷ್ಣ ಅವರು ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಡೀಟೇಲ್ಸ್ ಈಗ ಬರ್ತಾರೆ. ಕಳ್ಳರು ಈಗ ಒಂದಾಗಿದ್ದಾರೆ. ಜಿಟಿ ದೇವೇಗೌಡರು 3 ತಿಂಗಳಿಂದ ಏನು ಮಾಡ್ತಾ ಇದ್ರು? ಮೂಡಾದಲ್ಲಿ ಜಿಟಿ ದೇವೇಗೌಡರ ಅಕ್ರಮ ಇರಬಹುದು. ಈ ಭಾಗದ ಜನಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೆಟಲ್ಮೆಂಟ್ ಮೂಲಕ ಮೂಡಾದಲ್ಲಿ ಅಕ್ರಮ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇರೋದು ಸೆಟಲ್ಮೆಂಟ್ ಮೂಲಕ ಮೂಡಾದಲ್ಲಿ ಅಕ್ರಮ ಆಗಿದೆ. ಮತ್ತು ಅವ್ರು ಹೇಳ್ತಾ ಇರುವಂತಹ ಮಾತಿನ ತಾತ್ಪರ್ಯ ಹೇಗಿದೆ ಅಂದ್ರೆ, ಮೂಡಾದ ಹಗರಣದಲ್ಲಿ ಎಲ್ಲರೂ ಫಲಾನುಭವಿಗಳೇ, ಫಲವನ್ನ ತಿಂದುಂಡವರು ಈಗ ಒಬ್ರು ಬೆನ್ನಿಗೆ ಇನ್ನೊಬ್ರು ನಿಲ್ತಾ ಇದ್ದಾರೆ ಅನ್ನೋದು ಮಾತಿನ ತಾತ್ಪರ್ಯ. ಸರ್, ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು. ಆಗಿಂದ ಏನೋ ಮಾತಾಡಿದ ಜಿಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಸರ್. ಖಂಡಿತವಾಗ್ಲೂ ಸರ್, ನಾನು ಹೇಳೋದಲ್ಲ, ಆ ಒಂದು ಹಿನ್ನೆಲೆಯಲ್ಲಿ 50-50 ಅನುಪಾತದಲ್ಲಿ ಪಡೆದ ನಿವೇಶನ ಪಡೆತಕ್ಕಂಥ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚು ರೂಪಿಸ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ಸರ್. ಜಿಟಿ ದೇವೇಗೌಡರಷ್ಟೆಲ್ಲ ಈ ಭಾಗದ ಏನು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ನೇರ ಭಾಗಿ ಇದೆಯಾ ಸರ್? ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಈಗ ಏಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಮತ್ತು ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ, ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು, ಅವ್ರ ಪರಿಚಯಸ್ಥರು, ಅವ್ರ ಸ್ನೇಹಿತರು ಇವರೆಲ್ಲ ಮುಖಾಂತರ ಮಾಡಿದ್ದಾರೆ. ಯಾರ ಮುಖಾಂತರ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತೆಲ್ಲರೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಾತಿನ ತಾತ್ಪರ್ಯ ಇಷ್ಟೇ, ಫಲಾನುಭವಿಗಳು ಮೂಡ ಹಗರಣದಲ್ಲಿ ಎಲ್ಲರೂ ಆಗಿರೋದ್ರಿಂದ ಒಬ್ಬರ ಬೆನ್ನಿಗೆ ಮತ್ತೊಬ್ಬರು ನಿಲ್ಲುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗ್ತಾ ಇದೆ. ಮತ್ತು ಜಿಟಿ ದೇವೇಗೌಡರು 3 ತಿಂಗಳಿಂದ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲ್ಲಾ ಕಳ್ಳರು ಒಂದಾಗ್ಬಿಟ್ಟಿದ್ದಾರೆ. ಮೂಡಾದಲ್ಲಿ ಜಿಟಿ ದೇವೇಗೌಡರ ಅಕ್ರಮ ಕೂಡ ಇರಬಹುದು ಅನ್ನೋ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯನಾಶದ ಆರೋಪ ಕೇಳಿಬಂದಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷಿನಾಶದ ಆರೋಪ. ಸಿಎಂ ವಿರುದ್ಧ ಇಡಿಗೆ ಪ್ರದೀಪ್ ಕುಮಾರ್ ದೂರನ್ನ ದಾಖಲಿಸಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ಮೇಲೆ ಸಾಕ್ಷಿನಾಶದ ಕೇಸ್ ಬೀಳುತ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟಗಳ ಸರಮಾಲೆ ಮುಂದುವರಿಯುತ್ತಾ ಅನ್ನೋ ಕುತೂಹಲ. ಯಾಕಂದ್ರೆ ಒಂದ್ಸಲ ECIR ಆದ್ಮೇಲೆ ಪ್ರೊಸೀಡಿಂಗ್ಸ್ ಹೆಂಗಾಗಿದೆ ಅನ್ನೋದನ್ನ ಇಡಿ ಕೂಡ ಗಮನಿಸ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಏನಾದ್ರೂ ಸಾಕ್ಷಿನಾಶದ ಪ್ರಯತ್ನಗಳನ್ನು ಮಾಡಿದಾರಂತ. ಸಾಕ್ಷಿನಾಶ ಅಂದ್ರೆ ಏನು? ಈ ತರದ ಸಿವಿಲ್ ಮ್ಯಾಟರ್ ಅಲ್ಲಿ ಎಕ್ಸೈಟ್ ಅಲಾಟ್ ಆಗಿರುತ್ತೆ, ಅದನ್ನ ವಾಪಸ್ ಕೊಟ್ಬಿಟ್ಟು ನಂದು ಏನು ತಪ್ಪಿಲ್ಲ, ಪಾತ್ರ ಇಲ್ಲ ಅಂತ ಹೇಳೋದು ಕೂಡ ಸಾಕ್ಷಿನಾಶದ ಭಾಗವಾಗಿ ಕನ್ಸಿಡರ್ ಆಗತ್ತೆ ಲೀಗಲಿ. ಅದು ಯಾವ ರೀತಿ ಆಗಿದೆ, ಅಲ್ಲಿ ಅನುಸರಿಸಿರುವಂತಹ ಕ್ರಮ ಏನು ಗಮನಿಸ್ತಾ ಇದ್ರೆ. ಸಿಎಂ ವಿರುದ್ಧ ಇಡಿಗೆ ಮತ್ತೊಂದು ದೂರು ದಾಖಲಾಗಿದೆ. ಇಡಿಯ ದೂರು ಅಥವಾ ಇಡಿಯ ತನಿಖೆ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕ್ಷಿನಾಶ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಸ್ಟಾರ್ಟ್ ಆಯ್ತು ಅಂದ್ರೆ ಶನಿ ಹೆಗಲೇರ್ದ ಅಂತಾನೆ ಲೆಕ್ಕ. ಪ್ರದೀಪ್ ಕುಮಾರ್ ಎಂಬುವರಿಂದ ಈಗ ಮತ್ತೊಂದು ದೂರು. ಒಂದು ದೂರಿನ ತನಿಖೆಯನ್ನೇ ಕೈಗೆತ್ತಿಕೊಂಡಿರುವಂತಹ ಇಡಿ ನಿಗೂಢ ಹೆಜ್ಜೆಗಳನ್ನು ಇಡ್ತಾ ಇದೆ. 14 ಸೈಟ್ ಅನ್ನು ವಾಪಸ್ ಕೊಡ್ತೀವಿ ಅಂದ ಮರುದಿನವೇ ಆಯುಕ್ತರು ಹಿಂಪಡೆದಿದ್ದಾರೆ. ಸಾಕ್ಷಿನಾಶ ಆಗಿದೆ ಇಲ್ಲಿ ಅಂದ್ರೆ ಮೂಡ ಆಯುಕ್ತರ ಮೇಲೆ ಪ್ರಭಾವವನ್ನ ಬೀರಿಸಿ ಅಲ್ಲಿ ಲೀಗಲ್ ಪ್ರೊಸೀಜರ್ಸ್ ಅನ್ನ ಮಾಡದೆ ಆತುರವಾಗಿ ಸೈಟ್ಗಳನ್ನ ವಾಪಸ್ ಪಡ್ಕೊಳ್ಳೋ ಕೆಲಸವನ್ನ ಮೂಡ ಮಾಡಿದೆ. ಅದರ ಹಿಂದೆ ಇರುವಂತಹ ನೆರಳು ಸಿದ್ದರಾಮಯ್ಯ ಅವರದ್ದು ಅನ್ನೋದು ಪ್ರದೀಪ್ ಕುಮಾರ್ ಅವರ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನರಸಿಂಹಮೂರ್ತಿ, ಈಗ ಸಾಕ್ಷಿನಾಶದ ಆರೋಪ ಇಡಿ ಅಂತ ಕೇಸ್ನಲ್ಲಿ ಇಡಿ ಹೆಂಗ್ ಅಬ್ಸರ್ವ್ ಮಾಡುತ್ತೆ ಮತ್ತು ಸಾಕ್ಷಿನಾಶ ಯಾವ್ಯಾವ ಹಂತದಲ್ಲಿ ಆಗಿದೆ ಅನ್ನೋದನ್ನ ತನಿಖೆಯಲ್ಲಿ ಕನ್ಸಿಡರ್ ಮಾಡುತ್ತೆ? ಮಮತಾ, ಈಗಾಗಲೇ ಇಡಿ ಸಿದ್ದರಾಮಯ್ಯ ಮತ್ತೆ ಇತರರ ವಿರುದ್ಧ ECIR ಅನ್ನ ದಾಖಲು ಮಾಡಿಕೊಂಡಿದೆ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ದಾಖಲಾದಂತಹ ಬಳಿಕ ನಿನ್ನೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕರೆದು ಒಂದಷ್ಟು ವಿಚಾರಣೆಗೆ ಒಳಪಡಿಸ್ತಕ್ಕಂತಹದ್ದು, ಒಂದಷ್ಟು ಮಾಹಿತಿಯನ್ನು ಪಡೆಯುವ ಕೆಲಸವನ್ನ ಮಾಡಿದೆ. ಈ ನಡುವೆ ಮತ್ತೊಬ್ಬರು ದೂರುದಾರರು ಪ್ರದೀಪ್ ಕುಮಾರ್ ಇವರನ್ನ ಸಹ
ಕರೆಯಲಾಗಿತ್ತು. ಅವರು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಒಂದು ದೂರನ್ನು ಸಹ ಕೊಟ್ಟೋಗಿದ್ದಾರೆ. ಆ ದೂರಿನಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವಾಗ ಇಡಿಯಲ್ಲಿ ECIR ದಾಖಲಾಯಿತೋ ಅದಾದ ಬಳಿಕ ಸೈಟ್ಗಳನ್ನು ವಾಪಸ್ ಮಾಡುವ ಕೆಲಸವನ್ನು ಸಿದ್ದರಾಮಯ್ಯ ಅವರ ಪತ್ನಿ ಮಾಡಿದ್ದಾರೆ. ಇದು ಸಾಕ್ಷಿ ನಾಶದಡಿ ಬರುತ್ತೆ. ಯಾರು ಮೂಢ ಆಯುಕ್ತರಿದ್ದಾರೋ ಅಂಥವರು ಇವರ ಮನೆಗೆ ಬಂದು ಆ ನಿವೇಶನಗಳನ್ನು ವಾಪಸ್ ಪಡೆಯುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ರಿಜಿಸ್ಟರ್ ಏನಾಗಿತ್ತು ಅದನ್ನು ವಾಪಸ್ ಪಡೆದುಕೊಳ್ತಕ್ಕಂತಹ ಕೆಲಸವನ್ನು, ನೋಂದಾವಣಿಯನ್ನು ರದ್ದು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಾಕ್ಷಿ ನಾಶ ಆದಂತಾಗಿದೆ. ಹೀಗಾಗಿ ಈ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ದೂರನ್ನು ಪ್ರದೀಪ್ ಕುಮಾರ್ ನೀಡಿದ್ದಾರೆ. ಈ ವಿಚಾರವನ್ನು ಇಡಿ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತೇಳಿ ಸದ್ಯಕ್ಕೆ ಗೊತ್ತಿಲ್ಲ. ಆದರೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸವನ್ನು ಸಂಪೂರ್ಣವಾಗಿ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದು ದೂರುದಾರರ ಮೂಲಗಳಿಂದ ಇರಬಹುದು ಅಥವಾ ತಮ್ಮದೇ ಆದಂತಹ ಒಂದಷ್ಟು ಸೋರ್ಸ್ಗಳಿಂದ ಇದೀಗ ದಾಖಲಾತಿಗಳನ್ನು, ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಇದೀಗ CM ಸೇರಿದಂತೆ ಅವರ ಕುಟುಂಬದ ಮೇಲೆ ಇದೀಗ ಸೈಟ್ಗಳನ್ನು ವಾಪಸ್ ನೀಡಿರೋದು ಸಹ ಸಾಕ್ಷಿ ನಾಶದ ಅಡಿಯಲ್ಲಿ ಬರುತ್ತಾ, ಇದನ್ನು ಯಾವ ರೀತಿಯಾಗಿ ಇಡಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.